Mr. and Miss World Bodybuilding Championship 2024. A successful event from UIPFF. Many dignitaries witnesses this event show. More than 400 participants from various parts of the country have been witnessed this bodybuilding championship trophy. जैसे ही देख रहे हैं आप 10-15 साल चले जाए राइट आप भी को देखो और बच्चों को लाइफ लॉन्ग का हमारा जिंदगी का वर्क है I hold at the senior classic physics sir we have ಸೂಪರ್. ನನ್ನ ಹೆಸರು ಶ್ರೀನಿಧಿ ಎಜೆ ಅಂತ. ನಾನು ಅರಸೀಕೆರೆಯಿಂದ ಬರ್ತಿರೋದು. ನಾನು ಒಂದು 10 ಇಯರ್ಸಿಂದ ಬಾಡಿ ಬಿಲ್ಡಿಂಗ್ ಮಾಡ್ತಿದ್ದೀನಿ. ಈಗ ನಮ್ಮ ಮಧ್ಯದಲ್ಲಿ ಗ್ಯಾಪ್ ಆಗಿತ್ತು 6 ಇಯರ್ಸ್. ಈಗ 2 ಇಯರ್ಸಿಂದ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಮೋರ್ ದ್ಯಾನ್ ಒಂದು 20-25 ಕಾಂಪಿಟೇಷನ್ಸ್ ಅಟೆಂಡ್ ಮಾಡಿದ್ದೀನಿ. ಓವರಾಲ್ ಒಂದು 3 ಓವರಾಲ್ ಮಾಡಿದ್ದೀನಿ. ಚಾಂಪಿಯನ್ ಆಫ್ ಚಾಂಪಿಯನ್ ರೀಸೆಂಟಾಗಿ. ನನ್ನ ಕೋಚ್ ಬಂದು ಮೋಹನ್ ಸುಬ್ರಹ್ಮಣ್ಯಂ ಅಂತ, ತಮಿಳ್ನಾಡವರು. ತುಂಬ ಖುಷಿ ಆಗ್ತಿದೆ. ತುಂಬ ದೊಡ್ಡ ಈವೆಂಟು ನಮ್ಮ ಬೆಂಗಳೂರಲ್ಲಿ ನಡೀತಾ ಇರೋದು. ತುಂಬ ಖುಷಿ ಆಗ್ತಿದೆ. ಈ ಥರ ಈವೆಂಟ್ಗಳು ನಾವು ಹೋಗಬೇಕು ಅಂದರೆ ನಾವು ಹೊರದೇಶಕ್ಕೆಲ್ಲ ಹೋಗಬೇಕು, ತುಂಬ ಎಕ್ಸ್ಪೆನ್ಸಿವ್ ಇರುತ್ತೆ. UIPFಗೆ ತುಂಬ ಥ್ಯಾಂಕ್ಸ್ ಅನ್ಕೊತೀವಿ ನಾವು. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ, ಆರ್ಗನೈಸ್ ಮಾಡಿದ್ದಾರೆ. ಈ ಜೂನಿಯರ್ ಕ್ಯಾಟಗರಿ ಬಿಲೋ 75 ನಾನು ಸಿಲ್ವರ್ ಮೆಡಲ್ ಪ್ಲೇಸ್ ಮಾಡಿದ್ದೀನಿ. ಸ್ಮೈಲ್. ವೀಕ್ಷಕರೇ, ನಾವಿವತ್ತು ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ಸ್ನಲ್ಲಿದ್ದೇವೆ. ಪ್ಯಾಲೇಸ್ ಗ್ರೌಂಡ್ಸ್ನಲ್ಲಿ ಮಿಸ್ಟರ್ ಅಂಡ್ ಮಿಸ್ಸಸ್ ವರ್ಲ್ಡ್ಸ್ ಫಿಟ್ನೆಸ್ ಬಾಡಿ ಬಿಲ್ಡಿಂಗ್ ಚಾಂಪಿಯನ್ಶಿಪ್ ನಡೀತದೆ ಅಂತಲೇ ಹೇಳ್ಬೋದು. UIPFF ಈ ಒಂದು ಸಂಸ್ಥೆ ವತಿಯಿಂದ ಮುಂಚೂಣಿಯಲ್ಲಿ ಇವತ್ತು ಬಾಡಿ ಬಿಲ್ಡಿಂಗ್ ಚಾಂಪಿಯನ್ಶಿಪ್ ಇದೆ. ಸೊ ಆರ್ಗನೈಸರ್ಸ್ ನಮ್ಮೊಟ್ಟಿಗಿದ್ದಾರೆ, ದೀಪಕ್ ಸರ್ ಇದ್ದಾರೆ, ಮತ್ತೆ ವೀರ್ ಅವರು ಇದ್ದಾರೆ, ನಮ್ಮೊಟ್ಟಿಗಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಎಷ್ಟು ಜನ ಪಾರ್ಟಿಸಿಪೇಷನ್ ಇದರಿಂದ ಬಂದಿದ್ದಾರೆ? ಟೋಟಲ್ 10 ಕಂಟ್ರಿಯಿಂದ ಬಂದಿದ್ದಾರೆ. ಎಬೋ ಪಾರ್ಟಿಸಿಪೇಟ್ ಬಂದಿದ್ದಾರೆ. ಅದರಿಂದ ಒಂದು ಈವೆಂಟ್ ಒಂದು ಗ್ರ್ಯಾಂಡ್ ಸಕ್ಸಸ್ ಆಗಿದೆ. ಅದರಿಂದ ನಮ್ಗೆ ಖುಷಿ. ಏನು ಹೇಳಿ ಇಷ್ಟಪಡ್ತೀರಾ ಸರ್ ಬಾಡಿ ಬಿಲ್ಡಿಂಗ್ ಮಾಡೋರಿಗೆಲ್ಲ? ಯಂಗ್ಸ್ಟರ್ಸ್ಗೆ ತುಂಬ ಅವಕಾಶ ಸಿಗ್ತಾಯಿಲ್ಲ ಯಾರಿಗೂ. ಈ ಥರ ಒಂದು ಆಪರ್ಚುನಿಟೀಸು ಮಾಡಿದ್ದಾರೆ. ಸೊ ನಾವು ಇದೇ ಥರ ಇದು ಅವರೊಂದು ಮಾತಾಗಿತ್ತು. ಏನಪ್ಪಾ ಅಂದ್ರೆ ಬಾಡಿ ಬಿಲ್ಡಿಂಗ್ ಚಾಂಪಿಯನ್ಶಿಪ್ ಅಲ್ಲಿ ಈ ಒಂದು ಕಾಂಪಿಟೇಷನ್ ಬೇರೆ ಬೇರೆ ಊರು, ಜಿಲ್ಲೆ, ತಾಲೂಕು, ಹೋಬಳಿ ಮಟ್ಟದಿಂದ, ರಾಜ್ಯ, ಅಂತಾರಾಜ್ಯ ಮಟ್ಟದಿಂದಲೂ ಎಲ್ಲ ಸ್ಪರ್ಧಿಗಳು ಭಾಗವಹಿಸಿದ್ದು ವಿಶೇಷವಾಗಿ 15 ಲಕ್ಷವರೆಗೂ ಬಹುಮಾನ ಗೆದ್ದವರಿಗೆ ಬಹುಮಾನ ವಿತರಣೆ ಆಗುತ್ತೆ. ಆ ಒಂದು ಕ್ಯಾಟಗರಿ ವೈಸ್ ಅಂತ ಅವರ ಅಭಿಪ್ರಾಯ ಆಗಿತ್ತು. ದೀಪಕ್ ಅವರಾಗಿರೋ ಮತ್ತೆ ಆರ್ಗನೈಸರ್ಸ್ ಎಲ್ಲ ಕೂಲಂಕಷವಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ವಿಶೇಷವಾಗಿ ಏನಪ್ಪಾ ಅಂದ್ರೆ ಬಾಡಿ ಬಿಲ್ಡಿಂಗ್ ಅಲ್ಲಿ ಮುಂಚೂಣಿಯಲ್ಲಿ ಇದನ್ನೇ ಒಂದು ಪ್ಯಾಷನೇಟ್ ಆಗಿ ತಗೊಂಡು, ಇದನ್ನೇ ಒಂದು ಏನಂದ್ರೆ ಒಂದು ಹಾಬಿಯಾಗಿ ತಗೊಂಡು, ಪ್ಯಾಷನೇಟ್ ಆಗಿ ತಗೊಂಡು, ಪ್ರೊಫೆಷನ್ ಆಗಿ ತಗೊಂಡವ್ರಿಗೆ ಈ ಒಂದು ವೇದಿಕೆ ದೊಡ್ಡ ಮಟ್ಟದಲ್ಲಿ ಮುಂಬರುವ ದಿನಗಳಲ್ಲಿ ತುಂಬಾ ಉಪಯೋಗಕಾರಿಯಾಗುತ್ತೆ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಸಂತೋಷ ಮಹಾರಾಜ್ SSC.